ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲ, ಇದು ಒಳ್ಳೆ ಕ್ವಶನ್. ಯಾಕಂದ್ರೆ ನಾನು ಹುಟ್ಟಿರೋದು ಹಳ್ಳಿಲೇ, ನಮ್ಮಪ್ಪ ರೈತ, ನನ್ನ ತಾತನೂ ರೈತ, ನಾನು ರೈತನ ಮಗಳೇ, ರೈತನೇ ಈಗ್ಲೂ. ನನ್ನ ಹೆಸರು 1 ಎಕರೆ ಜಮೀನಿದೆ, ಅದ್ರಲ್ಲಿ ಅಡಿಕೆ, ತೆಂಗು, ಬಾಳೆ ಎಲ್ಲ ಬೆಳೆದಿದ್ದೀವಿ. ಮತ್ತೆ ಬರತ್ತವ್ರೆ, ನಿಮ್ಗೆ ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ, ಏನಾದರೂ ಬೇಕಂದ್ರೆ ಹೊಸೂರ್ಗೆ ಬನ್ನಿ, 37/1 ನನ್ನ ಸರ್ವೆ ನಂಬರಲ್ಲಿ ನಾನು ಜಾಗ ತೋರಿಸ್ತೀನಿ, ನೋಡ್ಬಿಟ್ಟು ಹೇಳಿ. ಆಮೇಲೆ ಬೆಂಗಳೂರಲ್ಲಿ ಇದ್ದು ಅಲ್ಲಿ ಭೂಮಿ ಮಾಡ್ತಿರೋರು ಅವರು ರೈತರೇ, ಮತ್ತೆ ರೈತರ ಪರ ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವರು ರೈತರೇ. ರೈತರು ಅನ್ನೋಕೆ ಒಂದು ಹೆಮ್ಮೆ ಐತೆ, ತಾಕತ್ತೈತೆ. ಸುಮ್ನೆ ನೀವು ಪ್ರಶ್ನೆ ಎಲ್ಲ ಎಲ್ಲ ಇಲ್ಲೇ ಐತೆ. ಏನ್ ಮಾಡ್ತಾ ಇದ್ದೀನಿ ನಾನ್ ನಿಯತ್ತಾಗಿ ನನ್ ಭೂಮಿ ತಾಯಿನ ಉಳ್ಸಕ್ ಉದಾಹರಣೆಗೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಈಗ ನಾನು ಇಲ್ಲಿ ಕೆಲಸ ಮಾಡ್ತೀನಪ್ಪ ಗ್ಯಾರಂಟಿ ನ್ಯೂಸಲ್ಲಿ. ನನ್ಗೆ ಊರಲ್ಲಿ ಹೊಲ ಐತೆ, ಅಲ್ಲಿ ಹೊಲದಲ್ಲಿ ಏನ್ ಹಾಕ್ತಾರೆ, ಏನ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಹೋಗ್ತೀನಿ, ನನ್ನ ಹೆಸರು ಮೇಲೆ ಹೊಲ ಐತೆ ಅಂದ ಮಾತ್ರ ನೀವು ರೈತರಲ್ಲ, ನೀವು ವ್ಯವಸಾಯ ಮಾಡ್ತಾ ಹೋರಾಟ ಮಾಡ್ತಾರೆ. ಎಷ್ಟು ಜನ ವ್ಯವಸಾಯ ಮಾಡ್ತಾವ್ರೆ ಅನ್ನೋದು ನನ್ನ ಪ್ರಶ್ನೆ. ಹೋರಾಟ ಮಾಡ್ತಾರಲ್ಲಿ ಅಲ್ಲಿ ನಮ್ಮ ಸುಮಿತ್ರಕ್ ಅವರು, ಆಮೇಲೆ ಅವರು ಸುಮಕ್ ಅವರು, ಅದ್ ಬಿಟ್ರೆ ಇವರು ಸುರೇಶ್ ಅಣ್ಣ, ಮತ್ತೆ ಇವರು ಬಂದ್ಗಿರಿ ಅವರು, ಇನ್ ಮಿಕ್ತ ಅವ್ರೊಬ್ರು, ಇನ್ ಬಿಟ್ರೆ ಇನ್ ಯಾರು ವ್ಯವಸಾಯ ಮಾಡ್ತಾವ್ರು ಇದ್ ಮಾಡ್ಬೇಕು ಅಲ್ಲಿ. ಈಗ ಇದಕ್ಕೆ ನೀನೊಬ್ನೇ ರೈತ, ಅವ್ರ ರೈತರಲ್ಲ. ಈಗ ನಮ್ 2 ಪಂಚಾಯತ್ ನೀನೊಬ್ನೇ ರೈತ, ಇನ್ನು ಉಳಿದವ್ರು ರೈತರಲ್ಲ. ನಾನು ಆತರ ಹೇಳ್ತಾ ಇಲ್ಲ. ಮತ್ತೇನು ಮಾತಾಡ್ತಾ ಇಲ್ಲ ನಾನು ಇಲ್ಲಿ. ಹೇಳೋದ್ ಕೇಳಿಸ್ಕೊಡ್ರಿ, ಒಂದ್ ನಿಮಿಷ ತಡ್ರಿ. ಮೇಡಮ್, ಇದಕ್ಕೆ 2000ರಲ್ಲಿ ಕುಮಾರಣ್ಣ ರೆಡ್ ಝೋನ್ ಮಾಡಿದ್ರು. ಇದಕ್ಕೆ ಹಾಲ್ಗೆ ಹಾಕ್ತವ್ರು ಕುಮಾರಣ್ಣನೇ. ಈಗ ಇಲ್ಲಿ ಬಂದು ಗಾಳಿಲಿ ಗುಂಡೊಡ್ಕೊಂಡು ಇಲ್ಲಿವರೆಗೂ ಪ್ರೆಸ್ ಮೀಟ್ಗಳು ಮಾಡಿರೋದ್ರಲ್ಲಿ ಒಂದ್ರಲ್ಲೂ ನಾನು ರೆಡ್ ಝೋನ್ ತೆಗಿತೀನಿ, ನಾನು ಇದ್ ಮಾಡ್ತೀನಿ ಅಂತ ಆಗಲ್ಲ. ರೆಡ್ ಝೋನ್ ಮಾಡಿದ್ರೆ ಎಲ್ಲ ಸರ್ಕಾರಗಳಿಗೆ ಚಿನ್ನದ ಮಟ್ಟ ಇತ್ತಂಗೆ. ರೆಡ್ ಝೋನ್ ಇರೋ ಭೂಮಿಗಳು ಸರ್ಕಾರಗಳಿಗೆ ಚಿನ್ನದ ಮಟ್ಟೆಗಳು. ಯಾಕಂದ್ರೆ ಅಭಿವೃದ್ಧಿಗೆ ಅವ್ರು ಅವತ್ತೇನಾದ್ರೂ ರೆಡ್ ಝೋನ್ ಮಾಡಿರ್ಲಿಲ್ಲ ಅಂದ್ರೆ ಇವತ್ತು DK ಶಿವಕುಮಾರ್ ಅವ್ರಿಗೆ ಚಿನ್ನದ ಮೊಟ್ಟೆ ಸಿಕ್ತಿರ್ಲಿಲ್ಲ. ಹೌದು. ಇದೇ ಕುಮಾರಣ್ಣ ಕ್ಯಾನ್ಸಲ್ ಮಾಡ್ಲಾ, ಯಾಕೆ ಮಾಡ್ಲಾ? ಮುಂದೆ ನಾನು CM ಆಯ್ತೀನಿ, ನಾನು ಮಾಡ್ತೀನಿ ಅಂತ DK ಶಿವಕುಮಾರ್ ಅವರೇ ಈಗ ಅದನ್ನ ತಗೊಳ್ತಾ ಇದಾರೆ. ಯಾಕೆ ಮಾಡ್ಲಾ? ಅವತ್ತು 4 ಓಪ್ಲಿಂಗ್ ಮಾಡಿದ್ರು ಟೌನ್ಶಿಪ್ ಮಾಡ್ಬೇಕು ಅಂತ. ಅದೇ 4 ಓಪ್ಲಿಂಗ್ ಬಿಟ್ಬಿಟ್ಟು ನಮ್ಮ 2 ಪಂಚಾಯತಿನ ಯಾಕೆ ರೆಡ್ ಝೋನ್ ಮಾಡಿದ್ರು? ಈಗ ಭರತ್, ರೆಡ್ ಝೋನ್ ಮಾಡಿದವ್ರದ್ದು ಎಷ್ಟು ತಪ್ಪಿದೆಯೋ, ಸ್ವಾಧೀನ ಮಾಡ್ಕೊಳ್ಳೋರ್ದು ಅಷ್ಟೇ ತಪ್ಪಿದ್ಯಾ, ಅಥವಾ ರೆಡ್ ಝೋನ್ ಮಾಡಿರೋದು ಮಾತ್ರ ತಪ್ಪು? ಭೂ ಸ್ವಾಧೀನ ಮಾಡೋದು ಒಳ್ಳೇದಾ? ಭೂಸ್ವಾಧೀನ ಈಗ ಇದು ಕನ್ಸರ್ಟ್ ಕಾರ್ಪೊರೇಷನ್ ಕನ್ಫ್ಯೂಷನ್ ಇದೆ, ಮೋಸ್ಟ್ಲಿ ಕನ್ಫ್ಯೂಸ್ ಆಗಿದೆಯಾ? ಕನ್ಫ್ಯೂಸ್ ಇಲ್ಲ. ಈಗ ರೆಡ್ ಝೋನ್ ಮಾಡಿರೋದು ತಪ್ಪಾಗಿರೋದನ್ನೇ ಇವ್ರು ಬಂದಿರೋದು. ಇವ್ರದ್ದು ತಪ್ಪು. ಇವ್ರು ತಪ್ಪು ಅಂದ್ರೆ ಇವ್ರು ಮಾಡಿರೋದಕ್ಕೆ ತಾನೇ ಬಂದಿರೋದು. ಬರಕ್ ಸಾಧ್ಯನೇ ಇರ್ತಾರಲ್ವಲ್ಲ. ಅಂದ್ರೆ ಇವ್ರು ತಪ್ಪಿಲ್ಲ, ಬಂದಿರೋರು ತಪ್ಪಿಲ್ಲ. ಮಾಡಿದ್ರೆ ಇವ್ರ ತಂದೆ ಆಗಕ್ ಬಂದವ್ರೆ. ಈಗ ಹಂಗೆ ಅನ್ಕೋಬೇಕು, ಹಂಗೆ ಅನ್ಕೋಬೇಕು. ಉಡಿಸ್ತಾರ ಅವ್ರು. ಅವತ್ತು ಉಡಿಸ್ಲಿಲ್ಲ ಅಂದ್ರೆ ಇದು ಇದೇ ತಂದೆನೇ ಆಯ್ತಾರಲ್ಲ. ನಮ್ಗೆ ಬೈರ್ಮಂಗ್ಲಿಂದ 5-6 ಕಿಲೋಮೀಟರ್ ಹಿಂದೆ ಮುಂದೆ 2 ಇಂಡಸ್ಟ್ರಿಯಲ್ ಏರಿಯಾವೆ. ಹೌದು, ನಾನು ನೋಡಿದ್ದೆ. ಅದು ನಮ್ಮ ಬೈರ್ಮಂಗ್ಲ ಬ್ರಿಡ್ಜ್ ಬಿಟ್ರೆ 6-7 ಕೋಟಿ. ಈ ಕಡೆ ನಮ್ಮ ಕಂಚನಹಳ್ಳಿ ಬಿಟ್ರೆ 6-7 ಕೋಟಿ. ಈಗ ನಾವು ಇಲ್ಲಿ 60 ಲಕ್ಷದಿಂದ 80 ಲಕ್ಷ 90 ಲಕ್ಷ ಅಲ್ಲಿಗೆಲ್ಲ ಒಂದೇ ಒಂದು ಮಾತ್ರ ರೋಡ್ ಸೈಡು ಈ ಎಷ್ಟು 3,25,00,000 ಲಕ್ಷಕ್ಕೆ 1 ಎಕರೆ 17 ಕುಂಟೆ ಮಾತ್ರ ಹೋಯ್ತು. ಹೊಸೂರು ಸರ್ವೆ ನಂಬರ್ದು ಅದೊಂದೇ ಹೈಯೆಸ್ಟು ಇದಕ್ಕೋಗಿದ್ದು. ಇದು ರೆಡ್ ಝೋನ್ ಇಲ್ಲ ಅಂತಿದ್ರೆ ಇದು ಬರ್ತಾನೆ ಇರಲಿಲ್ಲ. ಈಗ ನಮ್ಮ 2 ಇಂಡಸ್ಟ್ರಿಯಲ್ ಏರಿಯಾಗೆ ಎಲ್ಲ ಕೆಲಸಗಳು ನಮ್ಗೆ ವ್ಯವಸಾಯ ಮಾಡೋಕ್ಕೆ ಆಳುಗಳು ಸಹ ಸಿಗ್ತಾ ಇಲ್ಲ. ಈಗ ನಾವು ಮನೇಲಿ ಮಾಡ್ತಾ ಇದ್ದೀವಿ, ಅದು ಅಲ್ಲಿರೋರ್ಗೂ ಗೊತ್ತು. ಆಳುಗಳು ಎಲ್ಲಿ ಸಿಗ್ತಾರೆ, ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಈಗ ನಾನು 10ನೇ ಕ್ಲಾಸ್ ಗಂಟ ಬೇರೆ 10,000 ರೂಪಾಯಿ ಓದಿದೆ. ಇವತ್ತು ನನ್ನ ಮಗನಿಗೆ ಎಷ್ಟು ಈಗ 1-1.5 ಲಕ್ಷ ಬೇಕು 1ನೇ ಕ್ಲಾಸ್ಗೆ. ಒಂದೊಂದು ಕ್ಲಾಸ್ಗೆ ಹೇಳಿ ಭೂಮಿ ಮಾರ್ಬಿಟ್ಟು 1.5 ಲಕ್ಷ ಅಲ್ಲ ಹೇಳ್ತಾ ಇರೋದು ವಾಸ್ತವ ಹಿಂಗದೆ ಅಂತ. ಅವತ್ತು ರೆಡ್ ಝೋನ್ ಒಂದು ಮಾಡಲಿಲ್ಲ ಅಂದಿದ್ರೆ ಇದು ಇರ್ತಾನೆ. ಮೇಡಮ್ ಅವ್ರಿಗೂ ನಿಮ್ಗೆ ಸಂಬಂಧ ಇಲ್ಲ, ಅವ್ರದ್ದು ಅವ್ರು ಹೇಳ್ತಾರೆ. ಒಂದ್ ನಿಮಿಷ ಸುಮ್ಮನೆ ಇರು. ಅವತ್ತು ರೆಡ್ ಝೋನ್ ಮಾಡಲಿಲ್ಲ ಅಂದ್ರೆ ಇದು ಇರ್ತಾನೆ ಇರಲಿಲ್ಲ. ಏನಾಗ್ತಿತ್ತು ರೆಡ್ ಝೋನ್ ಮಾಡ್ಲಿಲ್ಲ ಅಂದ್ರೆ? ರೆಡ್ ಝೋನ್ ಮಾಡಲಿಲ್ಲ, ಇಷ್ಟು ಆಗ್ಲೇ ಡೆವಲಪ್ ಆಗಿ ಹೋಗಿರೋದು ಮೇಡಮ್. ಡೆವಲಪ್ ಅಂದ್ರೆ ಏನ್ ಡೆವಲಪ್ಮೆಂಟ್ ಅಂದ್ರೆ ನಿಮ್ ಪ್ರಕಾರ? ಏರಿಯಾ ಡೆವಲಪ್ ಆಗಿರೋದು. ಈಗ ಹೆಂಗ್ ಡೆವಲಪ್ ಆಗಿರೋದು? ಲೇಔಟ್ ಆಗೋದು, ಇನ್ನ ಸ್ಕೂಲ್ಗಳಾಗೋದು, ರೋಡ್ಗಳಾಗೋದು.
ಮಾರ್ಕೊಳಕ್ ಆಗ್ತಿಲ್ಲ red zone ಪೆಟ್ರೋಲ್ ಬಂಕ್ ಇರೋದ್ರಿಂದ. ಇಲ್ಲ. ನಮ್ಮ ಬೈರ್ಮಂಗ್ಲದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇಲ್ಲ. ಯಾಕಿಲ್ಲ? ಅಲ್ಲಿಗೆ ಹೋದ್ರೆ ಕನ್ವರ್ಷನ್ ಕೇಳ್ತಾರೆ. ಕನ್ವರ್ಷನ್ ಯಾಕೆ ಕೊಡಲ್ಲ? ರೆಡ್ ಝೋನ್ ಅಲ್ಲ ಮೇಡಮ್ ಪೆಟ್ರೋಲ್ ಬಂಕ್ಗೆ ಲೈಸೆನ್ಸ್ ಇಲ್ಲ, ಆದ್ರೆ ಬಾರ್ಗಳಿಗೆ ಲೈಸೆನ್ಸ್ ಇದೆಯಾ? ಯಾಕಿಲ್ಲ? ರೆಡ್ ಝೋನ್ ಇರೋದ್ರಿಂದ ಇಲ್ಲ. ಅದಕ್ಕೆ ಎಲ್ಲೋ ಝೋನ್ ಇರಬೇಕು. ಮೇಡಮ್ ಬಾರ್ಗೆ ಇರಲ್ಲ. ಬೈರ್ಮಂಗ್ಲದಲ್ಲಿ 4 ಬಾರ್ ಇದ್ದಾವೆ. ಕಂಚಕನಹಳ್ಳಿಲಿ ಒಂದೈತೆ, ತಿಮ್ಮೇಗೌಡನ ದೊಡ್ಡಿ ಎಷ್ಟು ಕಿಲೋಮೀಟರ್ ಮೇಡಮ್ 2 ಕಿಲೋಮೀಟರ್. ಬೈರ್ಮಂಗ್ಲದಲ್ಲಿ 4 ಇದಾವೆ. ಇವ್ರು ಏನ್ ಹೇಳಿದ್ರು ಸ್ಕೂಲ್ ಇಲ್ಲ ಅಂದ್ರು. ವಾಗ್ದೇವಿ ಸ್ಕೂಲ್ ಯಾವ ಸ್ಕೂಲ್ ಮೇಡಮ್ ಇದು? ವಾಗ್ದೇವಿ ವಾಗ್ದೇವಿ ಐತೆ. ಇದೇ ಸಿದ್ದರಾಜಣ್ಣ ಅವ್ರದ್ದು ಸ್ಕೂಲ್ ಐತಲ್ಲ, ಅದೇ ಮೇಡಮ್ ಅವರು ಬೇಕು ಅಂತ ಓಡಾಡ್ತಾ ಇದ್ದಾರೆ. ಹೇಳಿ. ಮೇಡಮ್ ರೆಡ್ ಜೂನ್ ಕುಮಾರಣ್ಣ ಕುಮಾರಣ್ಣ ಕೂಸು ಅಂತಾರಲ್ಲ. ರೆಡ್ ಜೂನ್ ಇದ್ದಿದ್ಕೆ ಮತ್ತೆ ಅವರು ಪ್ರಭಾವಿಗಳು ಇವತ್ತು 15 ಎಕರೆ 20 ಎಕರೆ ಮಾಡಿಗಿರೋರು, ಸ್ಕೂಲ್ ಮಾಡಿಗಿರೋರು, ಬಾರ್ ಮಾಡಿಗಿರೋರು 15 ಲಕ್ಷ 20 ಲಕ್ಷಕ್ಕೆ 10-15 ವರ್ಷದಿಂದನೇ ಲಪಟಾಯಿಸ್ಬಿಟ್ರು. ಇವತ್ತು ರೆಡ್ ಜೂನ್ ಇರೋ ಇಂದಾನೆ ಅವ್ರು ಲಪಟಾಯಿಸಿ 10 ಲಕ್ಷ 15 ಲಕ್ಷ 20 ಲಕ್ಷಕ್ಕೆ. ಆ ರೆಡ್ ಜೂನ್ ಇರೋ ಇಂದಾನೆ ಪಾಪ ಬಡವ್ರ ಬಗ್ರು ಇರೋ ಬೊಬ್ಬಿನ ಉಳಿಸ್ಕೊಂಡಿರೋದು. ಆಮೇಲೆ ಆ ಭಾಗದಲ್ಲಿ ಎಲ್ಲ ರಚ್ಚಿರು ಕ್ಯಾನ್ಸರ್ ಬಂದ್ಬಿಟ್ಟದೆ ಅಂತಾರಲ್ಲ. ಹಳ್ಳಿಗೆ 10 ಜನ ಕ್ಯಾನ್ಸರ್ ಬಂದಿದೆ ಅಂತ ನಮ್ಮ ಶಾಸಕರು ಹೇಳ್ತಾರಲ್ಲ. ಯಾವತ್ತು ಒಂದಿನ ಬಂದು ಊರಿಗೆ ಇದು ಚಿಕಿತ್ಸೆ ಕೊಡ್ಸಿದ್ಯಪ್ಪ 10 ಜನಕ್ಕೆ? ಯಾವ ಪರಿಹಾರ ಕೊಡ್ಸಿದ್ಯಪ್ಪ? ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿದ್ಯಪ್ಪ ನೀನು? ಆಮೇಲೆ ಇದೇ ಋಷಾವತಿ ಸುಮ್ನೆ ಇರಿ ಸರ್, ಮೊನ್ನೆ ಚೆಕ್ ಇಷ್ಟಾಗ್ಲಾಯ್ತು ಸರ್. ಚೆಕ್ಕು ಅದನ್ನ ಹಿಡಿದು ಫೋಟೋ ಮೇಡಮ್ ಇಷ್ಟ ಏನೋ ಇದ್ರಲ್ಲಿ ಓಪನ್ ಮಾಡಿ ಬಿಲ್ಡಿಂಗು ಹಂಗೆ ಕಟ್ತವೆ. ಏನ್ ಆ ಬಿಲ್ಡಿಂಗು ನೋಡಕ್ ಕಣ್ಣಿ 2 ಕಣ್ಣು ಸಾಲದು. ಇವತ್ತು ಋಷಾವತಿ ಇಲ್ಲೇನು ರತ್ನೀರು ಅಂತಿರಲ್ಲ, ಇಲ್ಲಿ ದಾಖಲೆ ಇದೆ ಯಾವ್ಯಾವ ಊರಿಗೆ ಋಷಾವತಿ ನಾಲೆ ನೀರು ಹೋಗ್ತದೆ ಅಂತ. ಬೈರ್ಮಂಗ್ಲಕ್ಕೆ 476 ಎಕರೆ 27 ಗುಂಟೆ, ಕೆಂಪಯ್ಯನಪಳ್ಳಿಗೆ 237 ಎಕರೆ 37 ಗುಂಟೆ, ಕಂಚಕಾರ್ನಹಳ್ಳಿಗೆ 66 ಎಕರೆ 37 ಗುಂಟೆ. ಇದು ವಿಸ್ತೀರ್ಣ ಇರೋದು 26 ಹಳ್ಳಿ 9600 ಎಕರೆ. ಇಷ್ಟೇ ಎಕರೆ ಇದು ರತ್ನೀರು ಹೋಗೋದು. ಆಮೇಲೆ ಕನ್ಪುರ್ವರೆಗೂ 15 ಕಿಲೋಮೀಟರ್ 3000 ಹೆಕ್ಟೇರ್ ಮೇಲೆ ನಾಲೆ ಇದೆ. ಆ ಹಳ್ಳಿಗಳು ಕೆಳಗಡೆ 15 ಹಳ್ಳಿಗಳವೆಲ್ಲ ಇದು ಈ ನೀರಿಂದಾನೆ ಜೀವನ ಮಾಡ್ತಾವ್ರಲ್ಲ. ಹೈನುಗಾರಿಕೆ ಮಾಡ್ಕೊಂಡು ಒಂದೊಂದು ಹಳ್ಳಿಲಿ 2000-3000 ಲೀಟರ್ ಪ್ರತಿ ದಿನ ಬರ್ತದೆ. ಅದು ಕನಕಪುರ ಎಂಟ್ರಿ ಆಗ್ತಾ ಇದ್ದಾಗೆ ಅದು ಭಗೀರಥ ನದಿ ಆಗೋದು. ಭಗೀರಥ ಆಗ್ಬಿಟ್ಟು ಮೆಟ್ರೋ ಡ್ಯಾಮ್ ಸೇರ್ತದೆ. ಪಾಪ ಅವರೆಲ್ಲ ಸತ್ತೋಗ್ಬಿಟ್ಟವ್ರು ತಮಿಳ್ನಾಡವರೆಲ್ಲ ಈ ನೀರು ಕುಡಿದ್ಬಿಟ್ಟು. ಇದು ವಾಸ್ತವ ತಿಳ್ಕೊಂಡು ಮಾತಾಡ್ಬೇಕು. ಇವತ್ತು ಅವ್ರೇನೋ ಹೇಳ್ತಿರ, ಅವ್ರು ಯಾರು ನೀರೇ ಬರಲ್ಲ 1000 ಅಡಿ ಹಾಕೋದ್ರು ಅಂತ. ಬಂದು ಪರೀಕ್ಷೆ ಮಾಡ್ಬಿಟ್ಟು ನಾನು ಬೋರ್ ಎತ್ತಿಸ್ತೀನಿ ನಿಮ್ಮ ಕಣ್ಣು ಎದುರುಗಡೆ. 200 ಅಡಿಯಲ್ಲಿ ಓಡ್ಲಿಲ್ಲ ಅಂದ್ರೆ ನಾನು ಭೂಮಿ ಬರ್ಕೊಟ್ಬಿಡ್ತೀನಿ. ಆಮೇಲೆ ಯಾರು ಸುತ್ತಾರಿ ಇಲ್ದೇನೆ ಸೋತೋಗ್ಬಿಡಿದೆ. ಅದೇ ನೀರು ಕುಡಿತಾ ಇರೋದ್ರಿ, ಅದೇ ಅವ್ರು ಯಾರು ಇವಾಗ ಇರ್ರಿ ಒಂದ್ ನಿಮಿಷ. ನಮ್ಮ ಭರತಣ್ಣ ಹೇಳ್ತಿದ್ದ, ನನ್ನ ಹೆಸರು ಹೇಳಿ ಮೇಡಮ್, ಭರತಣ್ಣ ಹೇಳ್ತಿದ್ದ ಪಾಪ ನಮ್ಮೂರ್ ಪಕ್ಕನೆ ಇದು ವ್ಯವಸಾಯ ನನ್ನ ಹೆಸರು ಹೇಳಲಿಲ್ಲ, ಯಾರ್ಯಾರು ವ್ಯವಸಾಯ ಮಾಡ್ತಾರೆ. ಆಮೇಲೆ ನಾಗರಾಜಣ್ಣ ಹೇಳ್ತಾ ಇದ್ರು 1000 ಅಡಿ ಕೊರ್ಸಿದ್ರು ಬರಲ್ಲ ನೀರು ಇದು ಅಂತ. ಬನ್ನಿ ಮೇಡಮ್, ನಮ್ಮ ಅಣ್ಣ ತಮ್ಮದಿರ್ದು 20 ಎಕರೆ ಜಮೀನು ಕೊಡ್ತೀನಿ. 20 ಎಕರೆಯಲ್ಲಿ ನಾನು 2 ಬೋರ್ ಹಾಕ್ಸಿದ್ದೀನಿ, ನಮ್ಮ ಅಣ್ಣ 3 ಬೋರ್ ಹಾಕ್ಸವನೆ, ನಮ್ಮ ಚಿಕ್ಕಪ್ಪನ ಮಗ 6 ಬೋರ್ ಹಾಕ್ಸವನೆ. ಒಂದು ತೊಟ್ಟು ನೀರಿಲ್ಲ. ನಾನು 2 ಕಿಲೋಮೀಟ್ರಿಂದ ನೀರು ತಂದಿದ್ದೀನಿ. ನಮ್ಮಣ್ಣ 2.5 ಕಿಲೋಮೀಟ್ರಿಂದ ನೀರು ತಂದವನೆ. ನಾಗರಾಜಣ್ಣ ಬಂದು ಹಾಕ್ಸ್ಕೊ ಕೊಟ್ಬಿಟ್ಟು ನಮಗೆ ಒಂದು ಇದು ಮಾಡಿ ಹಾಕೋ ಕೊಡ್ಲಿ. ಅವ್ರು ಹೇಳ್ತವ್ರಲ್ವಾ,